ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಮೊದಲನೇ ಮುಖ್ಯವಾದ ವಿಷಯ, ಡ್ಯೂ ಟು ದಿ ಎಸ್ಕಲೇಟಿಂಗ್ ಇಸ್ರೇಲ್-ಇರಾನ್ ಕಾನ್ಫ್ಲಿಕ್ಟ್, ದ ಇಂಡಿಯನ್ ಎಂಬಸಿ ಇನ್ ತೆಹರಾನ್ has advised Indian nationals and PIOs with private vehicles to leave the city and share their contact emails while MEA plans further steps based on the evolving situation. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಸ್ರೇಲ್ ಹಾಗೂ ಇರಾನ್ನಲ್ಲಿ ಸಂಘರ್ಷ ಉಲ್ಬಣಗೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಟೆಹರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಇದೆಯಲ್ವಾ, ಅದು ಅಲ್ಲಿನ ಪ್ರಜೆಗಳಿಗೆ, ಯಾವ ಪ್ರಜೆಗಳಿಗೆ, ಭಾರತೀಯ ಪ್ರಜೆಗಳಿಗೆ ಅಥವಾ ಭಾರತೀಯ ಮೂಲದ ವ್ಯಕ್ತಿಗಳಿಗೆ, ಅವರು ಒಂದು ವೇಳೆ ಅವರ ಹತ್ರ ಖಾಸಗಿ ವಾಹನಗಳಿದ್ರೆ, ಪ್ರೈವೇಟ್ ವೆಹಿಕಲ್ಗಳಿದ್ರೆ ನಗರವನ್ನ ತೊರೆಯಿರಿ ಅಂತ ನಗರವನ್ನ ಬಿಟ್ಟು ಬೇರೆ ಕಡೆ ಹೋಗಿ, ಮತ್ತೆ ಅವರ ಸಂಪರ್ಕ ವಿವರಗಳನ್ನ ಹಂಚಿಕೊಳ್ಳಿ ಅಂತ ಸೂಚಿಸ್ತಾ ಇದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಂತ ಹೇಳ್ತೇವೆ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಇದು ಪರಿಸ್ಥಿತಿಯನ್ನ ಅವಲೋಕಿಸಿ ಮುಂದಿನ ಕ್ರಮಗಳನ್ನ ಯಾವ ರೀತಿ ಕೈಗೊಳ್ಳಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಇಲ್ಲಿ ಇನ್ನೊಂದು ಟರ್ಮ್ ಬಂದಿದೆ ನೋಡಿ, PIO ಅಂತಂದ್ರೆ ಪೀಪಲ್ ಆಫ್ ಇಂಡಿಯನ್ ಒರಿಜಿನ್, ಭಾರತೀಯ ಮೂಲದ ವ್ಯಕ್ತಿಗಳು ಅಥವಾ ಭಾರತದ ಮೂಲದ ವ್ಯಕ್ತಿಗಳು ಅಂತ. ರೆಫರ್ಸ್ ಟು ಇಂಡಿವಿಜುವಲ್ಸ್ ಹೂ ಆರ್ ನಾಟ್ ಇಂಡಿಯನ್ ಸಿಟಿಸನ್ಸ್ ಬಟ್ ಹ್ಯಾವ್ ಆನ್ಸೆಸ್ಟ್ರಲ್ ರೂಟ್ ಇನ್ ಇಂಡಿಯಾ. ಅಂತಂದ್ರೆ ಇವರು ಭಾರತದ ನಾಗರಿಕರ ಅಲ್ಲ, ಆದ್ರೆ ಭಾರತದಲ್ಲಿ ಅವರ ಪೂರ್ವಜರು ಇದ್ದಿದ್ರು ಅಥವಾ ಅವರ ಪೂರ್ವಜರು ಮೊದಲು ಭಾರತದಲ್ಲಿ ನೆಲೆಸಿದ್ರು ಅಂತಹ ವ್ಯಕ್ತಿಗಳು. They are often provided consular assistance by Indian missions during overseas crisis under MEA policies. ಮತ್ತೆ ಕೆಲವೊಂದು ದುರ್ಘಟನೆ ಆಗಿರಬಹುದು ಅಥವಾ ಕೆಲವೊಂದು ಯಾವ್ದಾದ್ರು ಸಂಘರ್ಷಗಳು ಎದುರಾದಾಗ ಈಗ MEA, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇದೆಯಲ್ವಾ, ಇದು ಅವರಿಗೆ ಕೆಲವು ಯೋಜನೆಗಳ ಮೂಲಕ ರಾಜತಾಂತ್ರಿಕ ನೆರವನ್ನ ನೀಡುತ್ತೆ. ಇನ್ನು ಮುಂದಿನ ವಿಷಯ ನೋಡೋದಾದ್ರೆ, ಸೆಕ್ಯೂರಿಟಿ ಮೆಷರ್ಸ್ ಫಾರ್ ಅಮರನಾಥ್ ಯಾತ್ರಾ 2025. ಅಮರನಾಥರ ಯಾತ್ರೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಭದ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ದ ಜಮ್ಮು ಅಂಡ್ ಕಾಶ್ಮೀರ್ ಗವರ್ಮೆಂಟ್ ಹ್ಯಾಸ್ ಡಿಕ್ಲೇರ್ಡ್ ದಿ ಅಮರನಾಥ್ ಯಾತ್ರಾ ರೂಟ್ಸ್ ಆಸ್ ನೋ ಫ್ಲೈ ಝೋನ್ಸ್. ನೋ ಫ್ಲೈ ಝೋನ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅದು ಏನಂತ ನೆಕ್ಸ್ಟ್ ಹೇಳ್ತೇನೆ. ಫ್ರಮ್ ಜುಲೈ 1 to August 10 ಅಂತಂದ್ರೆ ಜಮ್ಮು ಮತ್ತೆ ಕಾಶ್ಮೀರ ಸರ್ಕಾರ ಇದೆಯಲ್ವಾ, ಅದು ಮುಖ್ಯವಾಗಿ ಭದ್ರತೆಯ ಕಾರಣದಿಂದಾಗಿ ಈ ಅಮರನಾಥ ಯಾತ್ರೆಯ ಮಾರ್ಗಗಳನ್ನ ನೋ ಫ್ಲೈ ಝೋನ್ ಅಂತ ಘೋಷಿಸ್ತಾ ಇದೆ. ಟು ಸ್ಟ್ರೆಂಥನ್ ಸೆಕ್ಯೂರಿಟಿ, ಯೂಸ್ ಆಫ್ UAVs, drones and balloons is banned except for medical evacuation, disaster management and official surveillance. Over 580 additional CAPF companies will be deployed to ensure peaceful conduct. ಏನ್ ಹೇಳ್ತಾ ಇದ್ದಾರೆ, ಮೊದಲನೇದು ಅಮರನಾಥ ಯಾತ್ರೆಗೋಸ್ಕರ ನೋ ಫ್ಲೈ ಝೋನ್ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನು ವೈದ್ಯಕೀಯ ಸ್ಥಳಾಂತರ ಇರಬಹುದು, ವಿಪತ್ತು ನಿರ್ವಹಣೆ ಅಥವಾ ಯಾವ್ದಾದ್ರು ಮೇಲ್ವಿಚಾರಣೆಗೋಸ್ಕರ ಕೆಲವು UAVಗಳನ್ನ ಬಳಸಬಹುದು, ಡ್ರೋನ್ಗಳನ್ನ ಬಳಸಬಹುದು. ಅದನ್ನ ಬಿಟ್ಟು ಬೇರೆ ಕಾರಣಗಳಿಗೆ ಈ ಡ್ರೋನ್ಗಳನ್ನ ಬಳಸುವ ಹಾಗಿಲ್ಲ. UAVಗಳು, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಮತ್ತೆ ಬಲೂನ್ಗಳು, ಇದರ ಬಳಕೆಯನ್ನ ನಿಷೇಧಿಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಯಾತ್ರೆ ಶಾಂತಿಯುತವಾಗಿ ನಡಿಬೇಕು ಅಂತ 580ಕ್ಕೂ ಹೆಚ್ಚು CAPF ಪಡೆಗಳನ್ನ ನಿಯೋಜಿಸಲಾಗಿದೆ. ಇನ್ನು ಟರ್ಮ್ ಬಂದಿರೋದು ನೋಡಿ, ನೋ ಫ್ಲೈ ಝೋನ್ ಡಿಕ್ಲರೇಷನ್. ಏನಿದು ನೋ ಫ್ಲೈ ಝೋನ್ ಅಂತಂದ್ರೆ, ಇಸ್ ಅನ್ ಏರಿಯಾ ವೇರ್ ಅನ್ಆಥರೈಸ್ಡ್ ಏರ್ಕ್ರಾಫ್ಟ್ ಅಂತಂದ್ರೆ ಅನಧಿಕೃತ ವಿಮಾನ ಅಥವಾ ಅನಧಿಕೃತ ಯಾವ್ದಾದ್ರು ಒಂದು ಹಾರಾಡುವ ವಸ್ತು, ಇನ್ಕ್ಲೂಡಿಂಗ್ ಡ್ರೋನ್ಸ್ ಅಂಡ್ UAVs, ಇದೆಲ್ಲ ಬರುತ್ತೆ. ಆರ್ ನಾಟ್ ಅಲೌಡ್ ಟು ಫ್ಲೈ. ಕೆಲವೊಂದು ಪ್ರದೇಶಗಳಲ್ಲಿ ನೋ ಫ್ಲೈ ಝೋನ್ ಅಂತ ಘೋಷಣೆ ಮಾಡಿದ್ರೆ ಅನಧಿಕೃತ ವಿಮಾನಗಳಿಗೆ ಅಲ್ಲಿ ಹಾರಾಟ ನಡೆಸಲಿಕ್ಕೆ ಅವಕಾಶ ಇರುವುದಿಲ್ಲ. This is enforced for security during sensitive events like the Amarnath Yatra, which passes through areas vulnerable to terrorist threats. ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಮರನಾಥ ಯಾತ್ರೆಯ ಮಾರ್ಗ ಇದೆಯಲ್ವಾ, ಇದು ಹೆಚ್ಚು ಭಯೋತ್ಪಾದಕ ದಾಳಿಗೆ, ಬೆದರಿಕೆಗಳಿಗೆ ಒಳಗಾಗುವ ಪ್ರದೇಶ. ಹೀಗಾಗಿ ಇಂಥ ಸೂಕ್ಷ್ಮ ಘಟನೆಗಳನ್ನ ನಿಭಾಯಿಸಲಿಕ್ಕೆ ಭದ್ರತೆಗೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ. ಎಕ್ಸೆಪ್ಷನ್ಸ್ ಆರ್ ಮೇಡ್ ಫಾರ್ ಮೆಡಿಕಲ್ ಆರ್ ಎಮರ್ಜೆನ್ಸಿ ಸರ್ವಿಸಸ್ ಅಂಡರ್ ಅ ಡಿಫೈನ್ಡ್ SOP. ಆದ್ರೆ ಸಂಪೂರ್ಣವಾಗಿ ನಿರ್ಬಂಧ ಅಂತಲ್ಲ, ಇಲ್ಲಿ ಕೆಲವೊಂದು ಎಕ್ಸೆಪ್ಷನ್ಗಳಿದೆ. ಎಲ್ಲವನ್ನ ನಿರ್ಬಂಧಿಸೋದಿಲ್ಲ. ಒಂದ್ ವೇಳೆ ತುರ್ತು ಸಂದರ್ಭ ಬಂದ್ರೆ, ವೈದ್ಯಕೀಯ ಸಿಚುವೇಶನ್ ಅಥವಾ ಯಾರಿಗಾದ್ರೂ ಹುಷಾರ್ ತಪ್ಪಿದ್ರೆ, ಏನಾದ್ರೂ ಅನಿವಾರ್ಯ ಕ್ರಮಗಳು ಎದುರಾದ್ರೆ ಆವಾಗ ಏನ್ ಮಾಡಬಹುದು, ಈ ಒಂದು ನೋ ಫ್ಲೈ ಝೋನ್ಗೆ ವಿನಾಯಿತಿ ನೀಡಿ ಕೆಲವು ವಿಷಯಗಳನ್ನ ಅಥವಾ ಅಂತಂದ್ರೆ ಕೆಲವು ಕ್ರಮಗಳನ್ನ ಕೈಗೊಳ್ತಾರೆ. ವಿನಾಯಿತಿ ನೀಡಲಿಕ್ಕೆ ಸಾಧ್ಯ ಇದೆ. ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾಗಿರೋದೇನು, ನೋ ಫ್ಲೈ ಝೋನ್ ಅಂತಂದ್ರೆ
ಅನಧಿಕೃತವಾಗಿ ಯಾವುದೇ ವಸ್ತುಗಳ ಹಾರಾಟ ಅಲ್ಲಿ ನಡೆಯಲಿಕ್ಕೆ ಅವಕಾಶ ಕೊಡೋದಿಲ್ಲ. ಎಕ್ಸೆಪ್ಷನ್ಗಳು ಇರುತ್ತವೆ ಅಂತಂದ್ರೆ ಕೆಲವು ಸಂದರ್ಭಗಳಲ್ಲಿ ಇದಕ್ಕೆ ವಿನಾಯಿತಿ ಇರುತ್ತೆ. ಇದಾದ ನಂತರ ಮುಂದಿನದು, ಇಂಡಿಯಾ ಇನ್ಕ್ರೀಸ್ಡ್ ಇಟ್ಸ್ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಫ್ರಾಮ್ 172 to 180 in 2024 and continued to modernize its nuclear weapons and delivery systems as per 2025 ಸಿಪ್ರಿ ರಿಪೋರ್ಟ್. SIPRI. ಏನಿದು ಸಿಪ್ರಿ ಅಂತ ಫುಲ್ ಫಾರ್ಮ್ ತಿಳ್ಕೊಂಡು ಕಮೆಂಟ್ ಮಾಡಿ. ಸಿಪ್ರಿ ರಿಪೋರ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಈ ಕಡೆ ಕೊಟ್ಟಿದ್ದೇನೆ, ಆದರೂ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಭಾರತದ ಪರಮಾಣು ಸಿಡಿತಲೆಗಳು ಅಥವಾ ಶಸ್ತ್ರಗಳು ಅದರ ಸಂಖ್ಯೆ 172 ಇತ್ತು. ಅದು ಈಗ 180ಕ್ಕೆ ಹೆಚ್ಚಾಗಿದೆ. ಮತ್ತೆ ಭಾರತ ಏನ್ ಮಾಡ್ತಾ ಇದೆ, ಪರಮಾಣು ಶಸ್ತ್ರಾಸ್ತ್ರಗಳನ್ನ ವ್ಯವಸ್ಥೆಗಳನ್ನ ಆಧುನೀಕರಿಸೋದನ್ನ ಮುಂದುವರಿಸ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಒಂದು ಟರ್ಮ್ ನೆನ್ಪಿಟ್ಕೊಳ್ಳಿ, ಕ್ಯಾನಿಸ್ಟರೈಸ್ಡ್ ಮಿಸೈಲ್ಸ್. ಕ್ಯಾನಿಸ್ಟರೈಸ್ಡ್ ಅಂತಂದ್ರೆ ಮಿಸೈಲ್ಸ್ ಆರ್ ಪ್ರೀ ಲೋಡೆಡ್ ವಿತ್ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಇನ್ಸೈಡ್ ಸೀಲ್ಡ್ ಕಂಟೈನರ್ಸ್. ಅಂತಂದ್ರೆ ಒಂದು ಬಾಕ್ಸ್ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಅಂತಂದ್ರೆ ಕ್ಯಾನಿಸ್ಟರ್ ಅಂತಂದ್ರೆ ಬಾಕ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಆ ಬಾಕ್ಸ್ ಒಳಗಡೆ ಸೀಲ್ ಮಾಡಿರೋದು ಅಂತಂದ್ರೆ ಕಂಪ್ಲೀಟ್ ಆಗಿ ಅದನ್ನ ಹಾಗೆ ಓಪನ್ ಇರೋದಿಲ್ಲ, ಅದು ಸೀಲ್ ಮಾಡಿರುವಂತ ಕಂಟೈನರ್ ಗಳಲ್ಲಿ ಮಿಸೈಲ್ ಗಳನ್ನ ಪ್ರೀ ಲೋಡ್ ಮಾಡಿರ್ತಾರೆ. ನ್ಯೂಕ್ಲಿಯರ್ ವಾರ್ ಹೆಡ್ ಗಳಂತಂದ್ರೆ ನ್ಯೂಕ್ಲಿಯರ್ ಸಿಡಿತಲೆಗಳು ಅಥವಾ ಒಂದು ಬಾಂಬ್ ಅಂತ ಈಗ ನೀವು ಕನ್ಸಿಡರ್ ಮಾಡಿದ್ರು ಪರವಾಗಿಲ್ಲ. ಎರಡಕ್ಕೂ ಚಿಕ್ಕ ಡಿಫರೆನ್ಸ್ ಇದೆ. ಆದ್ರೆ ಇಲ್ಲಿ ಪರಮಾಣು ಬಾಂಬ್ಗಳು ಅಥವಾ ಪರಮಾಣು ಸಿಡಿತಲೆಗಳು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನ ಒಂದು ಕ್ಲೋಸ್ಡ್ ಕಂಟೈನರ್ ಗಳಲ್ಲಿ, ಸೀಲ್ ಮಾಡಿರುವ ಕಂಟೈನರ್ ಗಳಲ್ಲಿ ಅದನ್ನ ಹಾಕಿರ್ತಾರೆ. ಅದಕ್ಕೆ ಕ್ಯಾನಿಸ್ಟರೈಸ್ಡ್ ಮಿಸೈಲ್ ಅಂತ ಕರೀತಾರೆ. ಮೊದಲೇ ಲೋಡ್ ಮಾಡಿರ್ತಾರೆ. ಈ ಒಂದು ಟ್ರೀಟಿ ಇದೆ ನೋಡಿ, ನ್ಯೂ ಸ್ಟಾರ್ಟ್ ಟ್ರೀಟಿ. ಏನಿದು ನ್ಯೂ ಸ್ಟಾರ್ಟ್ ಟ್ರೀಟಿ? This treaty is a 2010 arms control agreement between US and Russia. ಯಾವುದರ ನಡುವೆ ನಡೀತಾ ಒಪ್ಪಂದ ಇದು? US ಮತ್ತೆ ರಷ್ಯಾ ನಡುವೆ 2010ರಲ್ಲಿ ಆಗಿರುವಂತಹ ಒಪ್ಪಂದ. ಟು ಲಿಮಿಟ್ ಡಿಪ್ಲಾಯ್ಡ್ ಸ್ಟ್ರಾಟಜಿಕ್ ನ್ಯೂಕ್ಲಿಯರ್ ವೆಪನ್ಸ್ ಸೆಟ್ ಟು ಎಕ್ಸ್ಪೈರ್ ಇನ್ February 2026. ರೈಸಿಂಗ್ ಕನ್ಸರ್ನ್ಸ್ ಆಫ್ ಎ ರಿನ್ಯೂಡ್ ಆರ್ಮ್ಸ್ ರೇಸ್. ಮುಖ್ಯವಾಗಿ ಒಟ್ಟು ಪರಮಾಣು ಶಸ್ತ್ರಾಸ್ತ್ರಗಳನ್ನ ಮಿತಿಗೊಳಿಸುವ ಒಂದು ಉದ್ದೇಶವನ್ನ ಹೊಂದಿಟ್ಕೊಳ್ಳುವಂತಹ ಒಂದು ಒಪ್ಪಂದ ಇದು. ಇದರ ಅವಧಿ February 2026 ತನಕ ಇದೆ. ಆದ್ರೆ ಈ ತರ ಒಂದು ಒಪ್ಪಂದಗಳಿದ್ರೂ ಸಹ ಶಸ್ತ್ರಾಸ್ತ್ರಗಳ ಸ್ಪರ್ಧೆ ನಡೀತಾ ಇರುತ್ತೆ. US ನಲ್ಲಿ ಹೆಚ್ಚು ಪರಮಾಣು ಶಸ್ತ್ರಾಸ್ತ್ರಗಳಿದೆಯಾ ಅಥವಾ ರಷ್ಯಾದಲ್ಲಿ ಜಾಸ್ತಿ ಇದೆಯಾ, ಹೀಗೆ ಒಂದಕ್ಕೊಂದು ಪೈಪೋಟಿ ನಡೆಸ್ತಾ ಇರುತ್ತವೆ. ಇದಾದ ನಂತರ ಮುಂದಿನದು, a new study showed that rice plants exposed to cold developed heritable cold tolerance through epigenetic changes, supporting parts of Lamarck's theory of acquired inheritance. ಇಲ್ಲಿ 3 ಮುಖ್ಯವಾದ ವಿಷಯಗಳು ಬಂದಿದೆ ನೋಡಿ. ಒಂದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ರೈಸ್ ಪ್ಲಾಂಟ್ ಗಳ ಬಗ್ಗೆ, ಅಕ್ಕಿಯ ಅಥವಾ ಭತ್ತದ ಸಸ್ಯ ಇರುತ್ತಲ್ವಾ ಅವುಗಳ ಬಗ್ಗೆ. ಇನ್ನೊಂದು ಟರ್ಮ್ ಎಪಿಜೆನೆಟಿಕ್ ಅಂತ. ಇದಾದ ನಂತರ ಲೆಮಾರ್ಕ್ ಅನ್ನುವಂತ ಒಬ್ಬ ವಿಜ್ಞಾನಿ ಅಥವಾ ಸಂಶೋಧಕರ ಒಂದು ಸಿದ್ಧಾಂತ ಇದೆ, ಸ್ವಾಧೀನಪಡಿಸಿಕೊಂಡ ಆನುವಂಶಿಕತೆ. ಕರೆಕ್ಟ್, ಕನ್ನಡದಲ್ಲಿ ಇದಕ್ಕೆ ಬೇರೆ ಬೇರೆ ಟರ್ಮ್ಗಳು ಇರಬಹುದು. ಅಕ್ವೈರ್ಡ್ ಅಂತಂದ್ರೆ ಗಳಿಸಿರೋದು. ಆಮೇಲೆ ಅಂತಹ ಅಕ್ವೈರ್ಡ್ ಇನ್ಹೆರಿಟೆನ್ಸ್ ಬಗ್ಗೆ ಇವರು ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಅಂತಂದ್ರೆ ಮೊದಲು ತುಂಬಾ ವರ್ಷಗಳ ಹಿಂದೆ ಅದರ ಬಗ್ಗೆ ಸಂಶೋಧನೆ ನಡೆಯುತ್ತೆ. ಹಾಗಾಗಿ ಇಲ್ಲೇನ್ ಹೇಳ್ತಾ ಇರೋದು ನೋಡಿ, ನ್ಯೂಸ್ ಅಲ್ಲಿ ಹೊಸ ಅಧ್ಯಯನ ಮಾಡಿದ್ದಾರೆ. ಈಗ ಭತ್ತ ಅಥವಾ ಅಕ್ಕಿ ಸಸ್ಯಗಳಿರುತ್ತಲ್ವಾ, ಇವು ಶೀತಕ್ಕೆ ಒಡ್ಡಿಕೊಂಡಾಗ ಅಂತಂದ್ರೆ ಶೀತದ ವಾತಾವರಣದಲ್ಲಿ ಬೆಳೀತಾ ಇರಬೇಕಾದ್ರೆ ಕೆಲವೊಂದು ಎಪಿಜೆನೆಟಿಕ್ ಬದಲಾವಣೆಗಳು ಆಗುತ್ತೆ. ಅದರಿಂದ ಏನಾಗುತ್ತೆ, ಆನುವಂಶಿಕ ಶೀತ ಸಹಿಷ್ಣುತೆ. ಆನುವಂಶಿಕ ಅಂತಂದ್ರೆ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆಗೋದು. ಶೀತ ಸಹಿಷ್ಣುತೆ ಅಂತಂದ್ರೆ ಜಾಸ್ತಿ ಶೀತ, ಕೋಲ್ಡ್ ಆದ್ರೂ ಸಹ ಅದನ್ನ ತಡೆದುಕೊಳ್ಳುವ ಸಾಮರ್ಥ್ಯ. ಹಾಗಾಗಿ ಆ ಒಂದು ಸಸ್ಯ, ಒಂದು ಜನರೇಷನ್ನಿನ ಭತ್ತದ ಸಸ್ಯ ಕೋಲ್ಡ್ ವಾತಾವರಣವನ್ನ ಸಹಿಸಿಕೊಳ್ಳುವ ಶಕ್ತಿ ಬೆಳೆಸ್ಕೊಳ್ತು ಅಂತಂದ್ರೆ ಅದು ಮುಂದಿನ ಜನಾಂಗಕ್ಕೂ ಪಾಸ್ ಆಗಬಹುದು ಅನ್ನುವಂಥದ್ದನ್ನ ಈಗ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಇನ್ನು ಎಪಿಜೆನೆಟಿಕ್ಸ್ ಅಂತ ಒಂದು ಟರ್ಮ್ ಬಂದಿತ್ತಲ್ವಾ, ಇಟ್ಸ್ ಅ ಸ್ಟಡಿ ಆಫ್ ಹೌ ಕೆಮಿಕಲ್ ಚೇಂಜಸ್ ಟು DNA ಕ್ಯಾನ್ ಟರ್ನ್ ಜೀನ್ಸ್ ಆನ್ ಆರ್ ಆಫ್ ವಿತೌಟ್ ಚೇಂಜಿಂಗ್ ದ DNA ಸೀಕ್ವೆನ್ಸ್ ಅಂಡ್ ದೀಸ್ ಚೇಂಜಸ್ ಕ್ಯಾನ್ ಸಮ್ಟೈಮ್ಸ್ ಬಿ ಇನ್ಹೆರಿಟೆಡ್. ಏನಿದು ಎಪಿಜೆನೆಟಿಕ್ಸ್ ಅಂತಂದ್ರೆ, ಈಗ DNA ಅಲ್ಲಿ ಕೆಲವೊಂದು ರಾಸಾಯನಿಕ ಬದಲಾವಣೆಗಳು ಆಗುತ್ತೆ. ಆ ರಾಸಾಯನಿಕ ಬದಲಾವಣೆಗಳು DNA ಅಲ್ಲಿ ಸೀಕ್ವೆನ್ಸ್ ಇರುತ್ತೆ. ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಅಂತ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಓದ್ತೀರಿ. ಈ ತರ ಡಬಲ್ ಹೆಲಿಕ್ಸ್ ಅಂತಂದ್ರೆ ಈಗ ಮಡಚಿದ ಏಣಿ ತರ, ಈ ತರ DNA ಸೀಕ್ವೆನ್ಸ್ ಹೆಲಿಕ್ಸ್ ಸ್ಟ್ರಕ್ಚರ್ ಎಲ್ಲ ಇರುತ್ತೆ. ಹಾಗಾಗಿ ಇಲ್ಲಿ ಅದನ್ನ ಡೀಟೇಲ್ ಆಗಿ ನೋಡ್ತಾ ಇಲ್ಲ. ಆ DNA ಸೀಕ್ವೆನ್ಸ್ ನ ಬದಲಾಯಿಸದೆ ಅಲ್ಲಿನ ಜೀನ್ಗಳಿರುತ್ತಲ್ವಾ, DNA ಒಳಗಡೆ ಜೀನ್ಸ್ ಇರುತ್ತೆ.
ಆ ಜೀನ್ಗಳನ್ನ ಹೇಗೆ ಸಕ್ರಿಯಗೊಳಿಸೋದು ಮತ್ತೆ ನಿಷ್ಕ್ರಿಯಗೊಳಿಸೋದು ಅನ್ನೋದ್ರ ಮೇಲೆ ಪರಿಣಾಮ ಬೀರುತ್ತೆ. ಯಾವುದು ಎಪಿಜೆನೆಟಿಕ್ಸ್ ಅನ್ನೋದು ಇದೊಂದು ಸ್ಟಡಿ ಮಾಡುವುದು. ಯಾವ್ದನ್ನ ಸ್ಟಡಿ ಮಾಡುತ್ತೆ? DNA ಆಗುವಂತ ರಾಸಾಯನಿಕ ಬದಲಾವಣೆ. ರಾಸಾಯನಿಕ ಬದಲಾವಣೆಗಳು DNA ಸೀಕ್ವೆನ್ಸ್ ನ ಬದಲಾಯಿಸಲ್ಲ, ಬದಲಾಯಿಸದೇನೆ ಜೀನ್ಗಳನ್ನ ಸಕ್ರಿಯಗೊಳಿಸುತ್ತವೆ ಅಥವಾ ನಿಷ್ಕ್ರಿಯಗೊಳಿಸುತ್ತವೆ. ಇನ್ನು ಲೆಮಾರ್ಕ್ಸ್ ಥಿಯರಿ ಅಂತ ಬಂದಿತ್ತಲ್ವಾ, ಲಾಮಾರ್ಕ್ theory of acquired characters proposed that traits developed due to environmental influences during an organism's life could be passed to offspring, a view now partly supported by epigenetic inheritance. ಏನ್ ಹೇಳ್ತಾ ಇದ್ದಾರೆ ಅವರು ಅಂತಂದ್ರೆ, ಈಗ ಒಂದು ಸಸ್ಯ ಅಥವಾ ಯಾವುದೊಂದು ಜೀವಿ ಒಂದು ವಾತಾವರಣದಲ್ಲಿ ಬೆಳೀತಾ ಇರುತ್ತೆ. ಅದು ಬೆಳಿಬೇಕಾದ್ರೆ ಆ ಪರಿಸರದ ಪರಿಣಾಮ ಸಾದ್ರ ಮೇಲೆ ಆಗ್ತಾ ಇರುತ್ತೆ, ಆ ಪರಿಸರದ ಪ್ರಭಾವ ಆಗ್ತಾ ಇರುತ್ತೆ. ಆ ಪರಿಸರವನ್ನ ಎದುರಿಸ್ಲಿಕ್ಕೋಸ್ಕರ ಅದು ಯಾವುದೋ ಒಂದು ಹೊಸ ಲಕ್ಷಣವನ್ನ ಬೆಳೆಸ್ಕೊಂಡಿರಬಹುದು. ಈ ಹೊಸ ಲಕ್ಷಣಗಳು ಅಥವಾ ಅಭಿವೃದ್ಧಿಯಾಗಿರುವಂತಹ ಗುಣಲಕ್ಷಣಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗಬಹುದು, ಅದು ರವಾನೆ ಆಗಬಹುದು ಅಂತ ಅವರ ಸಿದ್ಧಾಂತ ಹೇಳುತ್ತೆ. ಹೀಗಾಗಿ ಇದು ಭಾಗಶಃ ಈ ಒಂದು ಮೇಲ್ಗಡೆ ನೋಡಿದ್ವಲ್ವಾ, ಯಾವುದು ಹೊಸ ರೈಸ್ ಪ್ಲಾಂಟಿನ ಸ್ಟಡಿಯಲ್ಲಿ ಅದು ಆಲ್ಮೋಸ್ಟ್ ಅದರಲ್ಲಿ ಭಾಗಶಃ ಅದಕ್ಕೆ ಸಪೋರ್ಟ್ ಸಿಗ್ತಾ ಇದೆ. ಇದಾದ ನಂತರ ಮುಂದೆ ನಾಸಾ, ಇಸ್ರೋ, ಸಾರ್, ನಿಸಾರ್ ಅಂತ ಕರಿತೇವೆ, ಇದೊಂದು ಸ್ಯಾಟಲೈಟ್ ಹ್ಯಾಸ್ ರೀಚ್ಡ್ ಶ್ರೀಹರಿಕೋಟಾ and will scan Earth's land and ice surfaces every 12 days, offering detailed environmental data using microwave radar. ನೋಡಿ, ಇದೊಂದು ಉಪಗ್ರಹ. ಮೊದಲನೇದು ನಿಸಾರ್ ಅಂತಂದ್ರೆ ಏನು ಅಂತ ನೆನ್ಪಿಟ್ಕೊಳ್ಳಿ, ಅದೊಂದು ಉಪಗ್ರಹ. ಅದು ಶ್ರೀಹರಿಕೋಟವನ್ನ ತಲುಪಿದೆ. ಇದರಲ್ಲಿ 2 ಮುಖ್ಯವಾದ ದೊಡ್ಡ ಸಂಸ್ಥೆಗಳಿದೆ, ಒಂದು ನಾಸಾ ಅಮೆರಿಕಾದ್ದು, ಇನ್ನೊಂದು ಇಸ್ರೋ ನಮ್ಮ ಭಾರತದ್ದು. 2 ಸೇರಿ ಇದನ್ನ ಮುಖ್ಯವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇವೆ ಈ ಯೋಜನೆಯನ್ನ. ಈ ಉಪಗ್ರಹ ಏನ್ ಮಾಡುತ್ತೆ, ಪ್ರತಿ 12 ದಿವಸಗಳಿಗೆ ಒಂದ್ಸಾರಿ ಭೂಮಿ ಮತ್ತೆ ಮೇಲ್ಮೈ ಇರುತ್ತಲ್ವ, ಭೂಮಿಯ ಮೇಲ್ಮೈ ಹಾಗೂ ಮಂಜುಗಡ್ಡೆಗಳು ಇದನ್ನ ಸ್ಕ್ಯಾನ್ ಮಾಡುತ್ತೆ. ಇದು ಬಳಸೋದೇನು, ಮೈಕ್ರೋವೇವ್ ರೆಡಾರ್ಗಳನ್ನ ಬಳಸಿ ಮುಖ್ಯವಾಗಿ ಡೀಟೇಲ್ಡ್ ಇನ್ಫಾರ್ಮೇಶನ್ ಅಬೌಟ್ ಎನ್ವೈರ್ಮೆಂಟಲ್ ಡೇಟಾವನ್ನ, ಪರಿಸರದ ದತ್ತಾಂಶವನ್ನ ಒದಗಿಸೋದು ಇದ್ರ ಕೆಲಸ. ಇಲ್ಲಿ ನಿಸಾರ್ ಅನ್ನುವಲ್ಲಿ ನಾಸಾ, ಇಸ್ರೋ ಅಂತಂದ್ರೆ NI, ಇನ್ನೊಂದು SAR ಅಂತ ಸಹ ಇದೆ. SAR ಅಂತಂದ್ರೆ ಏನು? ಅದು ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಅಂತ ಕರಿತೇವೆ ಫುಲ್ ಫಾರ್ಮ್ ಅಲ್ಲಿ. ಈಸ್ ಅ ರಿಮೋಟ್ ಸೆನ್ಸಿಂಗ್ ಟೆಕ್ನಿಕ್. ರಿಮೋಟ್ ಸೆನ್ಸಿಂಗ್ ಅಂತಂದ್ರೆ ಏನು? ದೂರ ಸಂವೇದಿ ಅಂತ ಕರಿತೇವೆ. ದೂರದಿಂದಲೇ ಅದನ್ನ ಸಂವೇದಿಸೋದು ಅಂದ್ರೆ ಸೆನ್ಸ್ ಮಾಡೋದು. ದೂರದಿಂದಾನೇ ಆ ಕ್ಯಾಮ್ರಾ ಇರಬಹುದು ಅಥವಾ ಭೂಪ್ರದೇಶ ಇರಬಹುದು, ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಇದೊಂದು ರಿಮೋಟ್ ಸೆನ್ಸಿಂಗ್ ಟೆಕ್ನಿಕ್ ದಟ್ ಯೂಸಸ್ ಮೈಕ್ರೋವೇವ್ ಪಲ್ಸಸ್. ಇದು ಮೈಕ್ರೋವೇವ್ ಗಳನ್ನ ಯೂಸ್ ಮಾಡುತ್ತೆ. ಕ್ರಿಯೇಟ್ ಹೈ ರೆಸಲ್ಯೂಷನ್ ಇಮೇಜಸ್. ಇದೇನ್ ಮಾಡುತ್ತೆ, ದೊಡ್ಡ HD 4K ಇಮೇಜ್ ಕ್ವಾಲಿಟಿ ಅಂತೆಲ್ಲ ಕೇಳಿರ್ತೀರಿ, ಅಂತ ಹೈ ರೆಸಲ್ಯೂಷನ್ ಇಮೇಜ್ ಗಳನ್ನ ಇದು ನಿರ್ಮಾಣ ಮಾಡಿ ವರ್ಕಿಂಗ್ ಎಫೆಕ್ಟಿವ್ಲಿ ಇವನ್ ಇನ್ ಡಾರ್ಕ್ನೆಸ್, ಕ್ಲೌಡ್ ಕವರ್, ರೇನ್. ನೋಡಿ, ನಿರ್ಮಾಣ ಮಾಡೋದು ಇಮೇಜ್ ಜನರೇಷನ್ ಮಾಡೋದಲ್ಲ, ಕ್ರಿಯೇಟ್ ಮಾಡೋದು ಮಾತ್ರ ಅಲ್ಲ, ಡಾರ್ಕ್ನೆಸ್ ಅಲ್ಲಿ, ಕತ್ತಲಲ್ಲಿ, ಕ್ಲೌಡ್ ಕವರ್ ಮೋಡಗಳಿದ್ದಾಗ, ಮತ್ತೆ ಮಳೆ ಬರುವ ಸಂದರ್ಭದಲ್ಲೂ ಈ ನಿಸಾರ್, ಅದರಲ್ಲೂ SAR ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಇದೆಯಲ್ವಾ, ಇದು ಅಷ್ಟು ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತೆ. ಇನ್ನೊಂದು ಟೆಕ್ ಫೀಚರ್, ಹೌ ಸಾರ್ ವರ್ಕ್, ಹೇಗಿದು ಕಾರ್ಯನಿರ್ವಹಿಸುತ್ತೆ ಅಂತಂದ್ರೆ, ಮೂವಿಂಗ್ ಪ್ಲಾಟ್ಫಾರ್ಮ್ ಕಲೆಕ್ಟ್ಸ್ ಎಕೋಸ್ ಎಟ್ ಡಿಫರೆಂಟ್ ಪೊಸಿಷನ್. ಮೈಕ್ರೋವೇವ್ಗಳಿರುತ್ತೆ, ಬೇರೆ ಬೇರೆ ಸಂದರ್ಭದಲ್ಲಿ ಈ ಸಾಧನ ಚಲಿಸ್ತಾ ಇರುತ್ತೆ, ಅವಾಗ ಆ ಪ್ರತಿಧ್ವನಿಗಳನ್ನ ಸಂಗ್ರಹಿಸುತ್ತೆ. ಸಾಫ್ಟ್ವೇರ್ ಪ್ರೊಸೆಸಸ್ ದೆಮ್ ಟು ಸ್ಟಿಮ್ಯುಲೇಟ್ ಅ ಲಾರ್ಜ್ ಆಂಟೆನಾ. ನೋಡಿ, ಒಂದು ದೊಡ್ಡ ಆಂಟೆನಲ್ಲಿ ಸಿಮ್ಯುಲೇಟ್ ಮಾಡೋದು, ಅದನ್ನ ಸಂಸ್ಕರಿಸೋದು. ದೊಡ್ಡ ಆಂಟೆನಾ ಇರುತ್ತೆ, ಅದನ್ನ ಅದರಲ್ಲಿ ಸಂಸ್ಕರಿಸುತ್ತೆ ಆ ಒಂದು ಮಾಹಿತಿಗಳನ್ನ. ಎನಾಬ್ಲಿಂಗ್ ಶಾರ್ಪ್ ಇಮೇಜಿಂಗ್ ಆಫ್ ಟೆರೇನ್, ವೆಜಿಟೇಷನ್ ಆರ್ ಅರ್ಬನ್ ಫೀಚರ್ಸ್. ಈ ಸಂಸ್ಕರಿಸಿದ ಮೇಲೆ ಆ ಒಂದು ಭೂಪ್ರದೇಶ ಇರಬಹುದು, ಸಸ್ಯ ವರ್ಗಗಳಿರ್ಬಹುದು, ಅಥವಾ ನಗರದ ವೈಶಿಷ್ಟ್ಯಗಳೇನು ಅನ್ನೋದ್ರ ಬಗ್ಗೆ ಸಮರ್ಪಕವಾದ ಚಿತ್ರಣ ದೊರೆತಾ ಹೋಗುತ್ತೆ ನಮಗೆ. SAR ಅಂತಂದ್ರೆ ಏನು? ಸಿಂಥೆಟಿಕ್ ಅಪರ್ಚರ್ ರೆಡಾರ್. ಇದು ಏನು? ರಿಮೋಟ್ ಸೆನ್ಸಿಂಗ್ ಟೆಕ್ನಿಕ್. ಇದು ಇಂಪಾರ್ಟೆಂಟ್. ಮೈಕ್ರೋವೇವ್ ಗಳನ್ನ ಯೂಸ್ ಮಾಡುತ್ತೆ. ಅದಾದ್ಮೇಲೆ ಟೆಕ್ ಫ್ಯೂಚರ್ ಏನಿದ್ರಲ್ಲಿ ಒಂದು ದೊಡ್ಡ ಆಂಟೆನಾ ಇರುತ್ತೆ, ಮೊದಲು ಅದನ್ನ ಕಲೆಕ್ಟ್ ಮಾಡಿ ಆಮೇಲೆ ಪ್ರೊಸೆಸ್ ಮಾಡ್ತಾರೆ, ಅದಾದ್ಮೇಲೆ ಚೆನ್ನಾಗಿರುವಂತಹ ಒಂದು ಇಮೇಜ್ ನಮ್ಗೆ ಸಿಗುತ್ತೆ. ಇನ್ನು ಕೆಲವೊಂದು MCQ ನೋಡಿ. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಡಿಕ್ಲರೇಷನ್ ಆಫ್ ನೋ ಫ್ಲೈ ಝೋನ್ಸ್ ಡ್ಯೂರಿಂಗ್ ದಿ ಅಮರ್ನಾಥ್ ಯಾತ್ರಾ 2025. ನೋ ಫ್ಲೈ ಝೋನ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ. ದ ರಿಸ್ಟ್ರಿಕ್ಷನ್ ಆನ್ UAVs and drones
ಅಪ್ಲೈಡ್ ಯೂನಿಫಾರ್ಮ್ಲಿ ವಿತ್ ನೋ ಎಕ್ಸೆಪ್ಷನ್ಸ್ ಪರ್ಮಿಟೆಡ್. ಹೌದಾ, ಯಾವುದೇ ಎಕ್ಸೆಪ್ಷನ್ ಇಲ್ಲ, ಕಂಪ್ಲೀಟ್ ಆಗಿ ಯೂನಿಫಾರ್ಮ್ಲಿ ಅದನ್ನ ರೆಸ್ಟ್ರಿಕ್ಟ್ ಮಾಡಿದ್ದಾರೆ, ಯಾವುದೇ ವಿನಾಯಿತಿಗಳು ಇಲ್ಲ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ದ ನೋ ಫ್ಲೈ ಝೋನ್ measure reflect a preventive security approach during periods of height and vulnerability. ಅಂದ್ರೆ ಯಾವ್ದಾದ್ರು ಒಂದು ದುರ್ಘಟನೆ ಆಗಬಹುದು ಅಥವಾ ಯಾವುದೋ ಒಂದು ಪ್ರದೇಶ ಬಹಳ ಬೇರೆ ಬೇರೆ ಆಘಾತಗಳಿಗೆ ಒಳಗಾಗುವ ಸಂದರ್ಭ ಬರಬಹುದು. ಅಂತ ಸಂದರ್ಭದಲ್ಲಿ ನೋ ಫ್ಲೈ ಝೋನ್ ಮೆಜರ್ ಇದೆಯಲ್ವಾ, ಇದೊಂದು ಪ್ರಿವೆಂಟಿವ್ ಸೆಕ್ಯೂರಿಟಿ ಅಂತ ಮುಂಜಾಗ್ರತವಾಗಿ ನಾವು ಒಂದು ಭದ್ರತಾ ಕ್ರಮಗಳನ್ನ ಇದ್ರ ಮೂಲಕ ಕೈಗೊಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ. ಸರಿ ಇರ್ಬಹುದಾ? ನೋಡಿ, ಥಿಂಕ್ ಮಾಡಿ. ನೋಡಿ, ಓವರ್ 580 companies of the Central Armed Police Forces are being deployed to ensure smooth conduct of ಯಾತ್ರಾ ಅಥವಾ CAPF ಅನ್ನ ಅಲ್ಲಿ ನಿಯೋಗಿಸಿದ್ದಾರೆ. ಯೂಸ್ ಆಫ್ ಏರ್ ಸ್ಪೇಸ್ ಇಸ್ ಪರ್ಮಿಟೆಡ್ ಫಾರ್ ಮೆಡಿಕಲ್ ಇವ್ಯಾಕ್ಯುವೇಷನ್ ಅಂಡ್ ಅಫಿಷಿಯಲ್ ಸರ್ವೈಲೆನ್ಸ್ ಅಂಡರ್ ಎಸ್ಟಾಬ್ಲಿಷ್ಡ್ ಪ್ರೋಟೋಕಾಲ್ಸ್. ಮುಖ್ಯವಾಗಿ ಏರ್ ಸ್ಪೇಸ್ ಅನ್ನ ಅಂತಂದ್ರೆ ವಾಯು ಮಾರ್ಗಗಳನ್ನ, ಮುಖ್ಯವಾಗಿ ವಾಯು ಪ್ರದೇಶಗಳನ್ನ, ಮುಖ್ಯವಾಗಿ ಮೆಡಿಕಲ್ ಇವ್ಯಾಕ್ಯುವೇಷನ್ ಅಂಡ್ ಅಫಿಷಿಯಲ್ ಸರ್ವೈಲೆನ್ಸ್ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಎಸ್ಟಾಬ್ಲಿಷ್ಡ್ ಪ್ರೋಟೋಕಾಲ್ ಅಂತಂದ್ರೆ ಈಗಾಗಲೇ ಜಾರಿಗೊಂಡಿರುವಂತಹ ಕೆಲವು ನಿರ್ದೇಶನಗಳ ಪ್ರಕಾರ, ಬಂದಿರುವ ನಿಯಮಗಳ ಪ್ರಕಾರ ಏರ್ ಸ್ಪೇಸ್ ಅನ್ನ ಆ ರೀತಿ ಕೆಲವು ಮುಖ್ಯವಾದ ಉದ್ದೇಶಗಳಿಗೆ ಪರ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಇದರಲ್ಲಿ? ಓನ್ಲಿ 3. ಯಾಕೆ? ಒಂದನೇದು ಇನ್ಕರೆಕ್ಟ್. ಬಿಕಾಸ್ ಎಕ್ಸೆಪ್ಷನ್ಸ್ ಆರ್ ಅಲೌಡ್ ಫಾರ್ ಮೆಡಿಕಲ್ ಡಿಸಾಸ್ಟರ್ ಅಂಡ್ ಅಫಿಷಿಯಲ್ ಯೂಸ್. ನೋಡಿ, UAV ಡ್ರೋನ್ಗಳನ್ನ ಅಲ್ಲಿ ಕಂಪ್ಲೀಟ್ ಆಗಿ ನಿರ್ಬಂಧಿಸಲಿಲ್ಲ, ಅನಧಿಕೃತವಾದದನ್ನ ಮಾತ್ರ ನಿರ್ಬಂಧಿಸಿದ್ದಾರೆ. ನೋ ಎಕ್ಸೆಪ್ಷನ್ ಅಂತ ಹೇಳ್ತಾ ಇದ್ದಾರೆ. ನೋ ಎಕ್ಸೆಪ್ಷನ್ ಅಲ್ಲ, ಕೆಲವೊಂದು ಎಕ್ಸೆಪ್ಷನ್ ಇರಬಹುದು, ಮೆಡಿಕಲ್ ಇರಬಹುದು, ಡಿಸಾಸ್ಟರ್ ಅಥವಾ ಅಫಿಷಿಯಲ್ ಯೂಸ್ಗೋಸ್ಕರ ಸರ್ಕಾರವೇ, ಗೌರ್ಮೆಂಟ್ ಏನ್ ಮಾಡಬಹುದು, UAV ಗಳನ್ನ, ಡ್ರೋನ್ ಗಳನ್ನ ಯೂಸ್ ಮಾಡಬಹುದು. ಬೇರೆ ಎಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್, ಮೊದಲನೇದು ರಾಂಗ್. ಇನ್ನು ಇದಾದ್ಮೇಲೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಸಿಪ್ರಿ 2025. ಏನ್ ಹೇಳ್ತಾ ಇದೆ? ಗ್ಲೋಬಲ್ ನ್ಯೂಕ್ಲಿಯರ್ ಆರ್ಮ್ಸ್ ಕಂಟ್ರೋಲ್. India's increase in nuclear warheads in 2024 was accompanied by continued modernization of delivery system. ಸಿಂಪಲ್ ಸ್ಟೇಟ್ಮೆಂಟ್ ಅಲ್ವಾ? ನಮ್ಮ ನ್ಯೂಕ್ಲಿಯರ್ ವಾರ್ ಹೆಡ್ಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅದರ ಜೊತೆ ನಾವು ಮಾಡರ್ನೈಸೇಷನ್ ಸಹ ಮಾಡ್ತಾ ಇದ್ದೇವೆ, ಬೇರೆ ಬೇರೆ ವ್ಯವಸ್ಥೆಗಳನ್ನ ಆಧುನೀಕರಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕ್ಯಾನಿಸ್ಟರೈಸ್ಡ್ ಮಿಸೈಲ್ಸ್ ಆರ್ ಸ್ಟೋರ್ಡ್ ಇನ್ ಓಪನ್ ಕಾನ್ಫಿಗರೇಷನ್ಸ್ ಅಲೋ ರ್ಯಾಪಿಡ್ ಇನ್ಸ್ಪೆಕ್ಷನ್ ಅಂಡ್ ಡಿಪ್ಲಾಯ್ಮೆಂಟ್. ಹೌದಾ, ಕ್ಯಾನಿಸ್ಟರ್ ಅಂತ ಯಾವ ಉದಾಹರಣೆ ಕೊಟ್ಟಿದ್ರೆ ನೆನಪಾಗ್ತಾ ಇದೆಯಾ? ಅದು ನೆನಪಾದ್ರೆ ಈ ಸ್ಟೇಟ್ಮೆಂಟ್ ಸರಿಯಾ ತಪ್ಪ ಅಂತ ಗೊತ್ತಾಗ್ಬಿಡುತ್ತೆ. ಈಗ ಹೇಳ್ತಾ ಇರೋದು ಓಪನ್ ಆಗಿ ಇಟ್ಬಿಡ್ತಾರೆ ಅದನ್ನ ಅಂತ ಹೇಳ್ತಾ ಇದ್ದಾರೆ. ಇನ್ನು ದ ಎಕ್ಸ್ಪೈರಿ ಆಫ್ ದಿ ನ್ಯೂ ಸ್ಟಾರ್ಟ್ ಟ್ರೀಟಿ ಇನ್ 2026 ರೈಸಸ್ ಕನ್ಸರ್ನ್ಸ್ ಓವರ್ ದ ಪಾಸಿಬಲ್ ರಿಸರ್ಜೆನ್ಸ್ ಆಫ್ ನ್ಯೂಕ್ಲಿಯರ್ ಆರ್ಮ್ಸ್ ಕಾಂಪಿಟೇಷನ್. ಈ ಒಂದು ಟ್ರೀಟಿ ಇತ್ತು, ಆ ಟ್ರೀಟಿಯಲ್ಲಿ ಇಂತಿಷ್ಟೇ ಒಂದು ಮಿತಿಗಳನ್ನ, ಲಿಮಿಟ್ಗಳನ್ನ ಹಾಕೊಂಡಿದ್ರು, ಆದ್ರೆ ಅದು ಮುಂದಿನ ವರ್ಷ ಎಕ್ಸ್ಪೈರ್ ಆಗ್ತಾ ಇದೆ. ಹಾಗಾಗಿ ಇದರಿಂದಾಗಿ ಮತ್ತೆ ಆ ನ್ಯೂಕ್ಲಿಯರ್ ಸ್ಪರ್ಧೆ ಎದುರಾಗಬಹುದು, ದೇಶಗಳು ಮತ್ತೆ ಪ್ರತಿಸ್ಪರ್ಧೆಯನ್ನು ಒಡ್ಬಹುದು ಅಂತ ಹೇಳ್ತಾ ಇದ್ದಾರೆ. ದ ನ್ಯೂ ಸ್ಟಾರ್ಟ್ ಟ್ರೀಟಿ ಇನ್ವಾಲ್ವ್ಸ್ ಸ್ಟ್ರಾಟಜಿಕ್ ಆರ್ಮ್ಸ್ ಲಿಮಿಟೇಷನ್ ಬಿಟ್ವೀನ್ ಇಂಡಿಯಾ ಅಂಡ್ ರಷ್ಯಾ. ಇಂಡಿಯಾ ರಷ್ಯಾನ ಇರೋದು ಆ ಒಂದು ಒಪ್ಪಂದದಲ್ಲಿ, ನೆನಪು ಮಾಡ್ಕೊಳ್ಳಿ. ಹಾಗಾದ್ರೆ ಸ್ಟೇಟ್ಮೆಂಟ್ ಕರೆಕ್ಟ್? ಓನ್ಲಿ 2. ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಯಾಕೆ? ಕ್ಯಾನಿಸ್ಟರೈಡ್ ಅಂತಂದ್ರೆ ಸೀಲ್ ಮಾಡಿರೋದು, ಬಾಕ್ಸ್ ತರ ಇರುತ್ತೆ, ಬಾಕ್ಸ್ ಮೇಲೆ ಸೀಲ್ ಮಾಡಿರ್ತೇವೆ ಅಂತ ಹೇಳಿದ್ದೆ, ಓಪನ್ ಇರೋದಿಲ್ಲ. ಸ್ಟೇಟ್ಮೆಂಟ್ 4 ಏನು? ಅದು ಸಹ ಇನ್ಕರೆಕ್ಟ್. ಯಾಕಂತಂದ್ರೆ ಇದು ಇಂಡಿಯಾ ರಷ್ಯಾ ನಡುವೆ ಆಗಿರೋದಲ್ಲ, US ಅಂಡ್ ರಷ್ಯಾ ನಡುವೆ ಆಗಿರೋದು. ಬೇರೆ ಎಲ್ಲ ಸ್ಟೇಟ್ಮೆಂಟ್ಗಳು ಕರೆಕ್ಟ್. ಇದಾದ ನಂತರ ಮುಂದೆ ನಿಸಾರ್, ನಾಸಾ ಇಸ್ರೋ ಸಾರ್ ಸ್ಯಾಟಲೈಟ್ ಅಂಡ್ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಟೆಕ್ನಾಲಜಿ, ಅದ್ರ ಬಗ್ಗೆ ಇರುವಂತಹ ಒಂದು ಕ್ವಶನ್ ನೋಡಿ. ನಿಸಾರ್ ವಿಲ್ ಪ್ರೊವೈಡ್ ಹೈ ಫ್ರೀಕ್ವೆನ್ಸಿ ಇಮೇಜಿಂಗ್ ಆಫ್ ಅರ್ತ್ ಸರ್ಫೇಸ್ ಅಪ್ರಾಕ್ಸಿಮೇಟ್ಲಿ ಒನ್ಸ್ ಎವ್ರಿ ಫೋರ್ಟ್ ನೈಟ್ ಅಂತಂದ್ರೆ ಏನು? ಇದು ನಿಮ್ಗೆ ಗೊತ್ತಿರಬೇಕು. ಅದು ಮೊದಲನ್ನ ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ಈಗಲೇ ಸರ್ಚ್ ಮಾಡಿ ತಿಳ್ಕೊಳ್ಳಿ. ಪ್ರತಿ ಫೋರ್ಟ್ ನೈಟಿಗೋಸ್ಕರ ಒಂದ್ಸಾರಿ ಅದೇನ್ ಮಾಡುತ್ತೆ, ಹೈ ಫ್ರೀಕ್ವೆನ್ಸಿ ಇಮೇಜಿಂಗ್ ಮಾಡುತ್ತೆ, ಉನ್ನತ ಮಟ್ಟದ ಇಮೇಜ್ ಅನ್ನ ಕೊಡೋದು ಅರ್ತ್ ಸರ್ಫೇಸ್ ಇಂದು ಅಂತ ಹೇಳ್ತಾ ಇದ್ದಾರೆ. SAR ಟೆಕ್ನಾಲಜಿ ಎನೇಬಲ್ಸ್ ಇಮೇಜಿಂಗ್ ಆಫ್ ಅರ್ತ್ ಸರ್ಫೇಸ್ ರಿಗಾರ್ಡ್ಲೆಸ್ ಆಫ್ ವೆದರ್ ಆರ್ ಲೈಟ್ನಿಂಗ್ ಕಂಡೀಷನ್. ಹೌದಾ, ವೆದರ್ ಹೇಗೆ ಇರಲಿ, ಲೈಟಿಂಗ್ ಇದು ಬೆಳಕು ಹೇಗೆ ಇರಲಿ, ವಾತಾವರಣ ಹೇಗೆ ಇರಲಿ, ಏನೇ ತೊಂದರೆ ಬಂದರೂ ಆ ಸಾರ್ ಟೆಕ್ನಾಲಜಿ ಏನ್ ಮಾಡುತ್ತೆ, ಭೂಮಿಯ ಸರ್ಫೇಸಿನ ಮೇಲ್ಮೈನ ಅದ್ಭುತವಾದ ಒಂದು ಇಮೇಜ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ದ ಎಫೆಕ್ಟಿವ್ನೆಸ್ ಆಫ್ SAR ಲೈಸ್ ಇನ್ ಇಟ್ಸ್ ಯೂಸ್ ಆಫ್ ಫಿಸಿಕಲಿ ಲಾರ್ಜ್ ಆಂಟೆನಾ
ಟು ಕ್ಯಾಪ್ಚರ್ ಟೆರೇನ್ ಡೀಟೇಲ್. ಫಿಸಿಕಲಿ ಲಾರ್ಜ್ ಆಂಟೆನಾ ಇರುತ್ತಂತೆ ಒಂದು ಅಂತ ಹೇಳ್ತಾ ಇದ್ದಾರೆ. ಇನ್ನು 4ನೇದು ನೋಡಿ, SAR ಶಾರ್ಪ್ ಇಮೇಜಿಂಗ್ ಇಸ್ ಎನೇಬಲ್ಡ್ ಥ್ರೂ ಸಾಫ್ಟ್ವೇರ್ ಸಿಮ್ಯುಲೇಷನ್ ಆಫ್ ಲಾರ್ಜ್ ಆಂಟೆನಾ ಯೂಸಿಂಗ್ ಡೇಟಾ ಫ್ರಮ್ ಮೂವಿಂಗ್ ಪ್ಲಾಟ್ಫಾರ್ಮ್. ಪ್ಲಾಟ್ಫಾರ್ಮ್ ಮೂವ್ ಆಗ್ತಾ ಇದೆ, ಅದರಿಂದ ಕಲೆಕ್ಟ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ನೆನಪಿದೆ ನಿಮಗೆ ನೋಡಿ ಚೆಕ್ ಮಾಡಿ. ಹಾಗಾದ್ರೆ ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಇದರಲ್ಲಿ? ಮುಖ್ಯವಾಗಿ ಓನ್ಲಿ 3. ಯಾಕಂತಂದ್ರೆ 3ನೇದು ಇನ್ಕರೆಕ್ಟ್ ನೋಡಿ. SAR uses small antenna on a moving platform and simulates large antenna using signal processing. ನೋಡಿ, ಒಂದು ಚಿಕ್ಕ, ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಇದು ಒಂದು ಸ್ಮಾಲ್ ಆಂಟೆನಾ ಯೂಸ್ ಮಾಡುತ್ತೆ ಮೂವಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ, ಆದ್ರೆ ಸಿಮ್ಯುಲೇಟ್ ಮಾಡೋದು ಯಾವುದು? ಲಾರ್ಜ್ ಆಂಟೆನಾ. ಸಿಗ್ನಲ್ ಪ್ರೊಸೆಸಿಂಗ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಲಾರ್ಜ್ ಆಂಟೆನಾ ಸಿಮ್ಯುಲೇಟ್ ಮಾಡುತ್ತೆ. ಆ ಒಂದು ಸ್ಟೇಟ್ಮೆಂಟ್ ಅದರಲ್ಲಿ ತಪ್ಪಾಗಿದೆ. ಹಾಗಾಗಿ ಇದರ ಬಗ್ಗೆ ಸರಿಯಾಗಿ ನೋಡ್ಕೊಳ್ಳಿ. ಅಂದ್ರೆ ನಿಮ್ಗೆ ಇಲ್ಲೊಂದು ಕನ್ಫ್ಯೂಷನ್ ಬರ್ಬೋದು, ಮೇಲ್ಗಡೆ ಲಾರ್ಜ್ ಅಂತ ಹೇಳಿದ್ವಲ್ವಾ ಅಂತ. ಅಂದ್ರೆ ಸಾಫ್ಟ್ವೇರ್ ಗಳ ಮೂಲಕ ಸಿಮ್ಯುಲೇಷನ್ ಮಾಡ್ತಾರೆ. ಸಿಮ್ಯುಲೇಷನ್ ಅಂತಂದ್ರೆ ಏನು? ಕೆಲವು ದಿನಗಳ ಹಿಂದೆ ಹೇಳಿದ್ದೆ, ನೆನಪಾಗ್ತಾ ಇದೆಯಾ? ಪ್ರಾಕ್ಟಿಕಲ್ ಆಗಿ ಹೇಗೆ ನಾವು ನಡೆಸ್ತೀವೋ ಅದನ್ನ ಕಂಪ್ಯೂಟರ್ ನಲ್ಲಿ ಮಾಡ್ತಾ ಹೋಗೋದು. ಆ ಮಾಡೆಲ್ ಅನ್ನ ಕಂಪ್ಯೂಟರ್ ನಲ್ಲಿ ಡೆವಲಪ್ ಮಾಡೋದು. ಕಂಪ್ಯೂಟರ್ ನಲ್ಲಿ ಡೆವಲಪ್ ಮಾಡಿದಾಗ ಅದು ನಮ್ಗೆ ಆಕ್ಚುಲಿ ಇರಬೇಕು ಅಂತಿಲ್ಲ, ಆದ್ರೆ ಪ್ರೊಸೆಸ್ಸಿನ ಎಲ್ಲಾ ಹಂತಗಳು ನಾವು ಅಲ್ಲಿ ತಿಳ್ಕೋಬಹುದು. ಕಂಪ್ಯೂಟರ್ ಮಾಡೆಲ್ ಅನ್ನು ತಯಾರು ಮಾಡೋದು ಅಂತ ಇಟ್ಕೊಳ್ಳಿ. ನಾವಿಲ್ಲಿ ಚಿಕ್ಕ ಆಂಟೆನಾ ಯೂಸ್ ಮಾಡ್ತಾ ಇರಬಹುದು, ಆದ್ರೆ ಅದು ಆಮೇಲೆ ಸಿಗ್ನಲ್ ಪ್ರೊಸೆಸಿಂಗ್ ಅನ್ನ ಸಿಮ್ಯುಲೇಷನ್ ಮಾಡೋದು ಲಾರ್ಜ್ ಆಂಟೆನಾ ಮೂಲಕ. ಹಾಗಾಗಿ ಯೂಸ್ ಮಾಡೋದು ಸ್ಮಾಲ್ ಆಂಟೆನಾ ಒಂದು ಮೂವಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ, ಮತ್ತೆ ಸಿಮ್ಯುಲೇಟ್ ಅ ಲಾರ್ಜ್ ಆಂಟೆನಾ ಯೂಸಿಂಗ್ ಸಿಗ್ನಲ್ ಪ್ರೊಸೆಸಿಂಗ್. ಸಿಗ್ನಲ್ ಪ್ರೊಸೆಸಿಂಗ್ ಲಾರ್ಜ್ ಆಂಟೆನಾ ಯೂಸ್ ಮಾಡುತ್ತೆ. ಇದಾದ ನಂತರ ಮುಂದಿನದು, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಎಪಿಜೆನೆಟಿಕ್ಸ್ ಅಂಡ್ ಸ್ಟಡಿ ಆನ್ ರೈಸ್ ಪ್ಲಾಂಟ್. ಎಪಿಜೆನೆಟಿಕ್ಸ್ ನೆನಪಾಗ್ತಾ ಇದೆಯಾ? ಲೆಮಾರ್ಕ್ ಸ್ಟಡಿ. The observed cold tolerance in rice plants was genetically encoded through permanent DNA sequence changes. ಪರ್ಮನೆಂಟ್ ಆಗಿ DNA ಸೀಕ್ವೆನ್ಸ್ ಚೇಂಜ್ ಆಗ್ಬಿಡುತ್ತಾ? ಆ ರೀತಿ ಒಂದು ವಿಷಯ ಬಂದಿತ್ತಾ ಅಲ್ಲಿ? ನೋಡಿ, ಚೆಕ್ ಮಾಡಿ. ಎಪಿಜೆನೆಟಿಕ್ ಚೇಂಜಸ್ ಕ್ಯಾನ್ ರೆಗ್ಯುಲೇಟ್ ಜೀನ್ ಎಕ್ಸ್ಪ್ರೆಷನ್ ವಿತೌಟ್ ಅಲ್ಟರಿಂಗ್ ದಿ ಅಂಡರ್ಲೈಯಿಂಗ್ DNA ಸೀಕ್ವೆನ್ಸ್. ಹೌದಾ? ಎಪಿಜೆನೆಟಿಕ್ ಅಲ್ಲಿ ಏನೇ ನೋಡಿದ್ವಿ, DNA ಸೀಕ್ವೆನ್ಸ್ ಬದಲಾಗಲ್ಲ, ಆದ್ರೆ ಜೀನ್ ಎಕ್ಸ್ಪ್ರೆಷನ್ ರೆಗ್ಯುಲೇಟ್ ಆಗುತ್ತೆ. The study supports the view that acquired traits due to environmental stress can be sometimes be inherited. ಕೆಲವೊಂದು ಬಾರಿ ಪರಿಸರದಿಂದ ಪಡ್ಕೊಂಡಂತಹ ಕೆಲವು ಗುಣಲಕ್ಷಣಗಳು ಅಥವಾ ಪರಿಸರದ ಪ್ರಭಾವದಿಂದ ಆಗಿರುವಂತಹ ಕೆಲವು ಬದಲಾವಣೆಗಳು ಇನ್ಹೆರಿಟ್ ಆಗುತ್ತೆ. ಮುಂದಿನ ಜನಾಂಗಕ್ಕೆ, ಮುಂದಿನ ಒಂದು ಸಂತಾನಕ್ಕೆ ಅದು ವರ್ಗಾವಣೆ ಆಗಬಹುದು. ಇದು 3ನೇ ಸ್ಟೇಟ್ಮೆಂಟ್. This research provides partial modern scientific support to Lamarck's theory of acquired characteristics. ಹೌದಾ? ಲೆಮಾರ್ಕ್ ಅಕ್ವೈರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನುವಂತಹ ಒಂದು ಥಿಯರಿಗೆ ಇದು ಪಾರ್ಷಿಯಲ್ ಆದ್ರೂ ಸಪೋರ್ಟ್ ಮಾಡುತ್ತೆ. ಹಾಗಾದ್ರೆ ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಇದರಲ್ಲಿ? ಓನ್ಲಿ 3. ಸ್ಟೇಟ್ಮೆಂಟ್ 1 ಇಸ್ ಇನ್ಕರೆಕ್ಟ್. ಯಾಕೆ? ಸ್ಟಡಿ ರೆಫರ್ಸ್ ಟು ಎಪಿಜೆನೆಟಿಕ್ ನಾನ್ ಸೀಕ್ವೆನ್ಸ್ ಚೇಂಜಸ್. ಇದು ನಾನ್ ಸೀಕ್ವೆನ್ಸ್ ಚೇಂಜಸ್ ಆಗುತ್ತೆ ಹೊರತು ನಾಟ್ ಪರ್ಮನೆಂಟ್ DNA ಮ್ಯೂಟೇಷನ್. DNA ಕಂಪ್ಲೀಟ್ ಆಗಿ ಬದಲಾಗೋದಿಲ್ಲ. DNA ಸೀಕ್ವೆನ್ಸ್ ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ಚೇಂಜ್ ಆಗೋದಿಲ್ಲ. ಇದರಿಂದ ಕೆಲವು ಜೀನ್ ಎಕ್ಸ್ಪ್ರೆಷನ್ಗಳು ರೆಗ್ಯುಲೇಟ್ ಆಗುತ್ತೆ, ಅಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಆಗಬಹುದು ಹೊರತು DNA ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ಚೇಂಜ್ ಆಗೋದಿಲ್ಲ. ಇದಾದ್ಮೇಲೆ ಕೊನೆಯಲ್ಲಿ ವೊಕ್ಯಾಬ್ಯುಲರಿ ನೋಡೋಣ. ವೆನ್ ದ ಗವರ್ಮೆಂಟ್ ಡಿಸೈಡೆಡ್ ಟು ಇಂಡಿಕ್ಟ್ ಅಂತಂದ್ರೆ ಅಫಿಷಿಯಲಿ ಅಕ್ಯೂಸ್ ಆರ್ ಚೇಂಜ್. ಆರೋಪಿಸ್ತಾ ಇದೆ ಗವರ್ಮೆಂಟ್ ಏನಂತ? ದ ಅಫಿಷಿಯಲ್ ಫಾರ್ ಕರಪ್ಷನ್. ಒಂದು ಅಧಿಕಾರಿಯ ಮೇಲೆ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾ ಇದೆ, ಆರೋಪಿಸ್ತಾ ಇದೆ. ಮೆನಿ ವರ್ ಶಾಕ್ಡ್. ಎಷ್ಟೋ ಜನರಿಗೆ ಇದರಿಂದ ಶಾಕ್ ಆಗುತ್ತೆ, ಆಘಾತಕ್ಕೊಳಗಾಗ್ತಾರೆ. ಸೀನಿಯರ್ ಲೀಡರ್ ಮೇಡ್ ಆನ್ ಇಂಟರ್ಸೆಷನ್. ಹಿರಿಯ ಅಧಿಕಾರಿ, ಏನು ಇಂಟರ್ಸೆಷನ್ ಮಾಡೋದು ಅಂತಂದ್ರೆ ಮಧ್ಯ ಪ್ರವೇಶಿಸ್ತಾರೆ ಅಂತಂದ್ರೆ ರಿಕ್ವೆಸ್ಟ್ ಮೇಡ್ ಟು ಹೆಲ್ಪ್ ಸಮ್ ಒನ್. ಅವ್ರ ಪರವಾಗಿ ತಾನು ಸಹಾಯ ಮಾಡ್ತೇನೆ ಅಂತ ಮಧ್ಯ ಪ್ರವೇಶಿಸೋದು. ಆಸ್ಕಿಂಗ್ ಫಾರ್ ಮರ್ಸಿ ಆನ್ ಬಿಹಾಫ್ ಆಫ್ ದಿ ಅಕ್ಯೂಸ್ಡ್. ಆರೋಪಿತರ ಪರವಾಗಿ, ಆರೋಪ ಯಾರ ಮೇಲೆ ಹೊರಿಸಿರ್ತಾರಲ್ವಾ ಅವರ ಪರವಾಗಿ ಅವರಿಗೆ ಕ್ಷಮೆಯನ್ನು ನೀಡಲಿ ಅಂತ ಇವರು ಮಧ್ಯ ಪ್ರವೇಶಿಸ್ತಾ ಇದ್ದಾರೆ. ಬಟ್ ಅದರ್ಸ್ ಕ್ರಿಟಿಸೈಸ್ ದಿ ಅಪೀಲ್ ಆಸ್ ಟು ಪ್ಯಾರೋಕಿಯಲ್. ಅಂದ್ರೆ ಬೇರೆಯವರೆಲ್ಲ ಈ ಅಪೀಲ್ ಅನ್ನ, ವಿನಂತಿಯನ್ನ ಏನಂತ ಕನ್ಸಿಡರ್ ಮಾಡ್ತಾರೆ? ಪ್ಯಾರೋಕಿಯಲ್ ಅಂತಂದ್ರೆ ನ್ಯಾರೋ ಮೈಂಡೆಡ್, ಲಿಮಿಟೆಡ್ ವ್ಯೂ, ಸೀಮಿತವಾದ ದೃಷ್ಟಿಕೋನ ಇರೋದು. ಅಂತಂದ್ರೆ ಕಂಪ್ಲೀಟ್ ಆದ ನಾಲೆಜ್ ಹೊಂದಿಲ್ಲದೆ ಇರೋದು. ಓನ್ಲಿ ಥಿಂಕಿಂಗ್ ಅಬೌಟ್ ಒನ್ಸ್ ಗ್ರೂಪ್ ಬೆನಿಫಿಟ್. ಅವರು ಆ ಮರ್ಸಿ ಕೇಳ್ತಾ ಇರೋದ್ರಿಂದ ಅಥವಾ ಅವ್ರು ವಿನಂತಿ ಮಾಡ್ಕೊಳ್ತಿರೋದ್ರಿಂದ ಏನರ್ಥ ಆಗುತ್ತೆ? ಕೇವಲ ಒಂದು ಗುಂಪಿನ ಪ್ರಯೋಜನವನ್ನ ಮಾತ್ರ ಅವರು ಪರಿಗಣಿಸ್ತಾ ಇದ್ದಾರೆ ಅಂತ ಎಷ್ಟೋ ಜನ ಕ್ರಿಟಿಸೈಸ್ ಮಾಡಿದ್ರು. Some said the system's fragilities
ಫ್ರೆಜೈಲ್ ಅಂತ ಕೆಲವು ದಿನಗಳಿಂದ ನೋಡಿದ್ವಿ. ಏನು ದುರ್ಬಲವಾಗಿರೋದು. ಫ್ರೆಜಿಲಿಟೀಸ್ ಅಂತಂದ್ರೆ ಸಹ ಅದೇ ದುರ್ಬಲತೆ, ವೀಕ್ನೆಸ್. ವರ್ ಬೀಯಿಂಗ್ ಎಕ್ಸ್ಪೋಸ್ಡ್. ಇದರಿಂದ ಏನು ಕೆಲವರು ಏನ್ ಹೇಳ್ತಾ ಇದ್ರು, ಸಮ್ ಸ್ಯಾಡ್. ಈಗ ನೋಡಿ ವ್ಯವಸ್ಥೆಯಲ್ಲಿ ಎಷ್ಟು ದೋಷಗಳಿದೆ, ವ್ಯವಸ್ಥೆ ಯಾವ ರೀತಿ ದುರ್ಬಲ ಆಗಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹೌ ವೀಕ್ ಅಂಡ್ ಅನ್ಫೇರ್ ಇಟ್ ಕ್ಯಾನ್ ಬಿ. ಎಷ್ಟು ದುರ್ಬಲ ಆಗಿರಬಹುದು ಅಥವಾ ವೀಕ್ ಆಗಿರಬಹುದು, ಮತ್ತೆ ಅನ್ಯಾಯಕರವಾಗಿದೆ, ಎಷ್ಟೊಂದು ಅನ್ಯಾಯ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದೆನ್ ಅ ಪೊಲಿಟಿಷಿಯನ್ ಗೇವ್ ಅ ಲಾಂಗ್ ಸೆಂಟೆನ್ಷಿಯಸ್ ಸ್ಪೀಚ್. ಅದಾದ ನಂತರ ಒಬ್ಬ ರಾಜಕಾರಣಿ ಏನ್ ಮಾಡಿದ್ರು, ಅತ್ಯಂತ ದೊಡ್ಡ ಭಾಷಣ, ಸೆಂಟೆನ್ಷಿಯಸ್ ಸ್ಪೀಚ್. ಸೆಂಟೆನ್ಷಿಯಸ್ ಸ್ಪೀಚ್ ಅಂತಂದ್ರೆ ರೀಚಿ ಮಾರಲೈಸಿಂಗ್ ಇನ್ ಟೋನ್, ನೀತಿಗಳನ್ನ ಬೋಧಿಸೋದು, ನೀತಿ ಬೋಧಕವಾದಂತ ಒಂದು ಭಾಷಣವನ್ನ ಬಿಗಿದ್ರು. ಫುಲ್ ಆಫ್ ಮಾರಲ್ ಲೆಸನ್ಸ್ ಬಟ್ ಲ್ಯಾಕಿಂಗ್ ರಿಯಲ್ ಸೊಲ್ಯೂಷನ್. ದೊಡ್ಡ ದೊಡ್ಡ ಆದರ್ಶಗಳನ್ನ ಹೇಳೋದು, ದೊಡ್ಡ ದೊಡ್ಡ ಬೋಧನೆಗಳನ್ನ ಮಾಡಿದ್ರು, ಆದ್ರೆ ಅದರಲ್ಲಿ ಯಾವುದೇ ರಿಯಲ್ ಸೊಲ್ಯೂಷನ್, ನೈಜ ಪರಿಹಾರಗಳು ಇರಲಿಲ್ಲ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇವಿಷ್ಟು ಮುಖ್ಯ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.